ಸಂಯೋಜನೆಗೊಂಡಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘಟನೆಯಿಂದ ಇದೇ ತಿಂಗಳು 13ನೇ ತಾರೀಕು 14ನೇ ತಾರೀಕು ಬೆಂಗಳೂರಲ್ಲಿ ಒಂದು ಬೃಹತ್ತಾದಂಥ ಒಂದು ಹೋರಾಟನ ನಾವು ಕೈಗೊಂಡಿದ್ದೀವಿ. ಮುಖ್ಯವಾಗಿ ಆಶಾ ಕಾರ್ಯಕರ್ತರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ ನಿಮಗೆಲ್ಲ ಗೊತ್ತಿದೆ. ಸಾಕಷ್ಟು ಸಲ ನಾವು ಪ್ರಶ್ನೆಗಳನ್ನ ಮಾಡಿದ್ದೀವಿ. ಆ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ ನಿಮಗೆಲ್ಲ ಗೊತ್ತಿದೆ, ಎಲ್ಲ ಸ್ನೇಹಿತರಿಗೆಲ್ಲ. ಮುಖ್ಯವಾಗಿ ಕಳೆದ 2 ವರ್ಷಗಳಿಂದ ನಾವು ನಿರಂತರವಾಗಿ ಇವನ ಬಿಜೆಪಿ ಸರ್ಕಾರ ಇದ್ದಾಗ ಕೂಡ ಹೋರಾಟ ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ಕೂಡ 1,000 ರೂಪಾಯಿ ನಾವು ಹೆಚ್ಚಿಗೆ ಮಾಡ್ತೀವಿ ಅಂತೇಳಿ ಬಿಜೆಪಿ ಸರ್ಕಾರ ಹೇಳಿತು, ಅದು ಮಾಡೇ ಇಲ್ಲ. ಆಕ್ಚುಲಿ ಅನ್ಯಾಯ ಮಾಡಿದ ಬಜೆಟ್ ಅಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಅಮೌಂಟ್ ಅದು ಹೆಚ್ಚಿಗೆ ಆಗಲಿಲ್ಲ. ಇದು ಆಶಾ ಕಾರ್ಯಕರ್ತರಿಗೆ ಮಾಡಿರ್ತಕ್ಕಂಥ ಅನ್ಯಾಯ ಬಿಜೆಪಿ ಸರ್ಕಾರ. ಅದ್ರ ಜೊತೆಗೆ ಆಕ್ಚುಲಿ ಕಳೆದ 8-10 ವರ್ಷಗಳಿಂದ ನಿರಂತರವಾಗಿ RCH ಪೋರ್ಟಲ್ ಏನಿದೆ, RCH ಪೋರ್ಟಲ್ ಅಂದ್ರೆ ಇದು ಆಕ್ಚುಲಿ ಬ್ಯಾಂಕಿಗೆ ಲಿಂಕ್ ಮಾಡಿ ಅಮೌಂಟಿಗೆ ಲಿಂಕ್ ಮಾಡಿರ್ತಕ್ಕಂಥ ಒಂದು ಪೋರ್ಟಲ್ ಇದೆ, ಸಾಫ್ಟ್. ಈ ಸಾಫ್ಟ್ ಇಂದ ಏನಾಗಿದೆ, ಆಕ್ಚುಲಿ ಆಶಾ ಕಾರ್ಯಕರ್ತರಿಗೆ ತಾವೇನು ದುಡಿದಿರ್ತಾರೆ ಅದ್ರ ತಕ್ಕಂತೆ ಇವತ್ತು ದಿವಸ ಅವ್ರಿಗೆ ಹಣ ಬರ್ತಾ ಇಲ್ಲ. ಸುಮಾರಾಗಿ 20-30% ಜನ ಆಶಾ ಕಾರ್ಯಕರ್ತರು ಅಂದ್ರೆ 11,000 ಜನ ಆಶಾ ಕಾರ್ಯಕರ್ತರು ಅನ್ಯಾಯಕ್ಕೊಳಗಾಗಿದ್ದಾರೆ. ಎಲ್ಲರೂ ಕೂಡ ಇವತ್ತು ದುಡ್ಡಿನಿಂದ ವಂಚಿತರಾಗ್ತಾರೆ. ಅಷ್ಟೊಂದು ಜನ ಇವರಿಗೆ ಈ ಆಶಾ ಸಾಫ್ಟ್ ಇಂದ ಇವತ್ತು ದಿವಸ ಹಣ ಬರ್ತಾ ಇಲ್ಲ. ಅದು ಸರಿಪಡಿಸ್ಬೇಕಂತೇಳಿ ಆಕ್ಚುಲಿ ಅಧಿಕಾರಿಗಳ ಜೊತೆಗೆ ಮಾತುಕತೆ, ಅಧಿಕಾರಿಗಳ ಜೊತೆ ಮೀಟಿಂಗು, ಮಿನಿಸ್ಟರ್ಗಳ ಜೊತೆ ಮೀಟಿಂಗ್ ನಿರಂತರವಾಗಿ ಮಾಡಿದ್ವಿ. ಸರಿಪಡಿಸ್ತೀವಿ ಅಂತ ಇದುವರೆಗೂ ಸರಿಪಡಿಸಿಲ್ಲ. ನಮ್ಮ ಆಶಾ ಕಾರ್ಯಕರ್ತರಿಗೆ ಬಹಳ ಅನ್ಯಾಯ ಆಗ್ತದೆ. ಸರ್ಕಾರದಿಂದನೇ ಆಶಾ ಕಾರ್ಯಕರ್ತರಿಗೆ ಅನ್ಯಾಯ ಆಗ್ತದೆ. ಇದನ್ನ ಇವತ್ತು ಸಹ ನಾವು ಪ್ರತಿಭಟಿಸಿ ಸರಿಪಡಿಸ್ತೀವಿ ಅಂತ ಹೇಳಿ ನೀವು ಇಷ್ಟು ದಿನಗಳ ಕಾಲ ನೀವು ಟೈಮ್ ತಗೊಂಡಿದ್ರಿ. ಅದು ತಗೊಂಡು ಸರಿಪಡಿಸಲಿಲ್ಲ ಇಲ್ಲ. ನಾವು ಅನಿವಾರ್ಯವಾಗಿ ಈ ಒಂದು ರಾಜ್ಯ ಮಟ್ಟದ ಬೃಹತ್ತಾದಂಥ ಹೋರಾಟಕ್ಕೆ ನೀವು ಸರ್ಕಾರನೇ ನಮಗೆ ನೂಕಿದ್ದಾರೆ. ಸರ್ಕಾರನೇ ಇದಕ್ಕೆ ಹೋರಾಟಕ್ಕೆ ಅವರೇ ಹೊಣೆಗಾರ. ಇದಕ್ಕೆ ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಸಹ 13-14 ಸುಮಾರಾಗಿ 20,000ಕ್ಕೆ ಹೆಚ್ಚು ಜನ ಆಶಾ ಕಾರ್ಯಕರ್ತರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಬೆಂಗಳೂರಲ್ಲಿ. ಈಗಾಗಲೇ ಸಾಕಷ್ಟು ನಿಮಗೆ ಆಶಾ ಕಾರ್ಯಕರ್ತರು ಗೊತ್ತಿರಬೇಕು, ಹಗಲು ರಾತ್ರಿ ಇವತ್ತು ಕೆಲಸ ಮಾಡ್ತಾರೆ. ರಾತ್ರಿ 12 ಗಂಟೆಗೆ ಒಬ್ಬ ಮಹಿಳೆಗೆ ಹೆರಿಗೆ ನೋವು ಬಂತಂದ್ರೆ ಅಷ್ಟೊತ್ತಾಗಿ ಎದ್ದು ಕರ್ಕೊಂಡು ಹೋಗ್ಬೇಕು ಆಸ್ಪತ್ರೆಗಳಿಗೆ. ನನಗೆ ಗೊತ್ತಿದ್ದಂಗೆ ಯಾವ ಅಧಿಕಾರಿಗಳು ಸರ್ಕಾರ ಮಿನಿಸ್ಟರ್ ಆಗಲಿ ಅಧಿಕಾರಿಗಳಾಗಲಿ ರಾತ್ರಿ 12 ಗಂಟೆಗೆ ಎದ್ದು ಕೆಲಸ ಮಾಡ್ತಾರೆ ಅಂತ ನನಗೆ ಅನ್ಸಲ್ಲ. ಅದು ಆಶಾ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. 12 ಗಂಟೆಗೆ ಎದ್ಬಿಟ್ಟು ಹೆರಿಗೆ ನೋವು ಬಂತಂದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು, ತಾಲೂಕು ಆಸ್ಪತ್ರೆ, ಜಿಲ್ಲಾಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಹೋದ್ಮೇಲೆ ಅವರಿಗೆ ಸರಿಯಾದ ವ್ಯವಸ್ಥೆ ಇಲ್ಲ, ಒಂದು ವಿಶ್ರಾಂತಿ ಕೊಠಡಿ ಇಲ್ಲ ಅವರಿಗೆ. ಇಂಥ ಒಂದು ಇವತ್ತು ಸರ್ಕಾರಗಳು ಆಶಾ ಕಾರ್ಯಕರ್ತರಿಗೆ ಇವತ್ತು ಅನ್ಯಾಯ ಮಾಡ್ತಾ ಇದ್ದಾರೆ. ಇದ್ರ ವಿರುದ್ಧ ಈ ಒಂದು ಹೋರಾಟ ನಡೀತಾ ಇದೆ. ಆಯ್ನ ಸರ್ಕಾರಕ್ಕೆ ನಾವು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸೋದೇನೆಂದ್ರೆ, ನಮಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ 15,000 ರೂಪಾಯಿ ಫಿಕ್ಸ್ ಮಾಡ್ಬೇಕು ಅವರು. ಯಾಕಂದ್ರೆ ಈಗಾಗಲೇ ಅವರು ಬೇರೆ ಬಿಡಿಯಾಗಿ ಕೊಡ್ತಾ ಇದ್ದಾರೆ. ಅವ್ರಿಗೆ ಹೆಚ್ಚಿಗೆ ಬಜೆಟ್ ನಲ್ಲಿ ಹೆಚ್ಚಿಗೆ ಕೊಡ್ಬೇಕಾಗಿಲ್ಲ. ಆಕ್ಚುಲಿ ಈಗ ಇರ್ತಕ್ಕಂಥ ಅಮೌಂಟ್ ಏನಿದೆ, ಇವತ್ತು ಡೆಲಿವರಿ ಕರ್ಕೊಂಡು ಹೋದ್ರಿಗೆ ಇಷ್ಟು ಅಮೌಂಟು, ಮೀಟಿಂಗ್ ಮಾಡಿದ್ರೆ ಇಷ್ಟು ಅಮೌಂಟು, ಈ ತರ ಏನಿದೆ, ಅದ್ರ ಬದಲಾಗಿ ನಾವೇನ್ ಕೇಳ್ತಾ ಇದೀವಿ ಅಂದ್ರೆ ಬಿಡಿಯಾಗಿ ಕೊಡ್ತಕ್ಕಂಥ ಅಮೌಂಟ್ ಒಟ್ಟಿಗೆ ಸೇರಿಸಿ 15,000 ಫಿಕ್ಸ್ಡ್ ಅಮೌಂಟ್ ಮಾಡ್ರಿ ಅಂತೇಳಿ ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೀವಿ. ನಾವು ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಜೊತೆಗೆ ಒಂದು 5-6 ಮೀಟಿಂಗ್ಗಳಾಗಿದ್ದಾವೆ. ಅಧಿಕಾರಿಗಳ ಜೊತೆಗೆ 5-6 ಮೀಟಿಂಗ್ಗಳಾಗಿದ್ದಾವೆ. ಅದು ಮಾಡ್ತೀವಿ, ಹೆಚ್ಚಿಗೆ ಮಾಡ್ತೀವಿ ಅಂತೇಳಿ ಇನ್ನೇನು ಬಜೆಟ್ ಅಲ್ಲಿ ಮಾಡ್ಬಿಡ್ತಾರ ಅಂತ ನಾವು ಆಸೆ ಪಡ್ತೀವಿ. ಆಶಾ ಕಾರ್ಯಕರ್ತರು ಬಜೆಟ್ ಅಲ್ಲಿ ಏನೂ ಆಗಲ್ಲ. ಇದೇ ತರನೇ ನಮಗೆ ಆಶಾ ಕಾರ್ಯಕರ್ತರು ಮೋಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಆ ಬಜೆಟ್ ಏನಿದೆ, ನಾಳೆ ಬಜೆಟ್ ನಲ್ಲಿ 15,000 ಫಿಕ್ಸ್ ಮಾಡ್ಬೇಕು ಸರ್ಕಾರಕ್ಕೆ ಅಂತೇಳಿ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ರಾಜ್ಯ ಮಟ್ಟದ ಒಂದು ವಿಧಾನಸೌಧ ಚಲೋ ಕಾರ್ಯಕ್ರಮನ 13-14ನೇ ತಾರೀಕು 2 ದಿವಸ ಹಾಕ್ಕೊಂಡಿದ್ದೀವಿ. ಇದು ಫ್ರೀಡಮ್ ಪಾರ್ಕಲ್ಲಿ ನಡೀತಾ ಇರೋದು. ಸಾವಿರಾರು ಸಂಖ್ಯೆಯಲ್ಲಿ ಆಶೆಗಳು ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮುಖ್ಯವಾಗಿ ಆಶೆಗಳಿಗೇನು RCH ಪೋರ್ಟಲಿಂದ ಅನ್ಯಾಯ ಆಗ್ತಾ ಇದೆ, ಆ ಅನ್ಯಾಯನ ಸರಿಪಡಿಸ್ಬೇಕು ಅಂತೇಳಿ. ಅದೇ ರೀತಿ ಆಶೆಗಳಿಗೆ ಫಿಕ್ಸೆಡ್ 5,000 ಬಿಟ್ಟು ಇನ್ನು 7,000 ಬರಬೇಕು. ಸೊ ಟೋಟಲ್ 12,000 ಬರಬೇಕು. ಆದರೆ ಇವತ್ತು RCH ಪೋರ್ಟಲಿಂದ 2,000, 3,000 ತಗೊಳ್ತಾ ಇದ್ದಾರೆ. ಇದು ಸುಮಾರು ಒಬ್ಬೊಬ್ಬ ಆಶೆಗೆ ಪ್ರತಿ ತಿಂಗಳು ಕೆಲವು ಆಶೆಗಳಿಗೆ 3,000, 4,000 ಕೋತಾಗ್ತಾ ಇದೆ.
ಕೆಲವು ಆಶೆಗಳಿಗೆ ಪ್ರತಿ ತಿಂಗಳು 2,000 ಆ ಥರ ಇದಾಗ್ತಾ ಇದೆ. ಸೊ ಒಟ್ಟಾರೆಯಾಗಿ ಇವರು ಡಾಟಾ ಕೊಟ್ಟಿರಂತ ಅಂದರೆ ಸರ್ಕಾರನೇ ಡಾಟಾ ಕೊಟ್ಟಿದೆ, 14% ಆಶೆಗಳಿಗೆ ಅನ್ಯಾಯ ಆಗುತ್ತೆ ಅಂತಂದು ಹೇಳಿದ್ದಾರೆ RCH ಪೋರ್ಟಲಿಂದ. ಬಟ್ ನಮ್ಮ ಸಂಘಟನೆಯಿಂದ ಇಡೀ ಡಾಟಾನ ಎಲ್ಲವುದು ಡಾಟಾ ಸಮೇತ ಕೊಟ್ಟಿದ್ದೀವಿ. 42,000 ಆಶೆಗಳ ಒಂದು ಡಾಟಾ ಸಮೇತ ಕೊಟ್ಟಿದ್ದೀವಿ. ಇಲ್ಲಿ ನಮ್ಮ ಇದ್ರ ಪ್ರಕಾರ 25ರಿಂದ 30% ಆಶೆಗಳಿಗೆ ಅನ್ಯಾಯ ಆಗ್ತಾ ಇದೆ. ಅಂದರೆ ಪ್ರತಿ ತಿಂಗಳು 10,000ರಿಂದ 12,000 ಆಶೆಗಳಿಗೆ ಇವತ್ತು 3,000ರಿಂದ 4,000 ರೂಪಾಯಿ ಇವತ್ತು ಬರ್ತಾ ಇಲ್ಲ. ಸೊ ಈ ಅಮೌಂಟು ಎಲ್ಲಿ ಹೋಗ್ತಾ ಇದೆ? ಯಾಕೆ ಇವತ್ತು ಆಶೆಗಳಿಗೆ ಕಷ್ಟಪಟ್ಟು ದಿನವಿಡೀ ಕೆಲಸ ಮಾಡ್ತಾ ಇದ್ದಾರೆ, ಆದರೆ ಅವ್ರು ತಗೊಳ್ತಕ್ಕಂಥ ದುಡ್ಡು ಮಾತ್ರ 7,000ರಿಂದ 8,000 ಅಷ್ಟೇ. 8,000 ಕೂಡ ಬರೋದಲ್ಲ ಎಷ್ಟು ಆಶೆಗಳಿಗೆ. ಈಗಿನ ಬೆಲೆ ಏರಿಕೆಯ ಸಂದರ್ಭದಲ್ಲಿ ಹೆಂಗೆ ಜೀವನ ಮಾಡಬೇಕು? ಅದು ಸಿಟಿನಲ್ಲಿ ಇನ್ನೂ ಕಷ್ಟ ಆಗುತ್ತೆ. ಸೊ ಸುಮಾರು ಈಗಾಗಲೇ ನಮ್ಮ ಲೀಡ್ರ್ ಹೇಳ್ದಂತೆ ಆಲ್ಮೋಸ್ಟ್ ಸುಮಾರು 10 ಮೀಟಿಂಗ್ಗಳಾಗಿದ್ದಾವೆ. ದೊಡ್ಡ ಆಫೀಸರ್ಗಳ ಜೊತೆ ಕಳೆದ 7ರಿಂದ 8 ತಿಂಗಳ ಕಾಲ ಅವ್ರು ಹೇಳ್ದಂಗೆ ಯಾವ ಡೇಟ್ಗೆ ಯಾವಾಗ ಬರಬೇಕು ಅಂತಂದು ಹೇಳಿದರೆ ನಮ್ಮ ಲೀಡರ್ಸು, ಆಶಾ ಕಾರ್ಯಕರ್ತೆಯರು ಲೀಡರ್ಸು ಹೋಗಿದ್ದೀವಿ. ಸುಮಾರು 40-50 ಆಶೆಗಳು ಜೊತೆಗೆ ನಮ್ಮ ಲೀಡರ್ಸ್ ಜೊತೆಗೆ ಮತ್ತು ಅದೇ ಆಫೀಸರ್ ಸುಮಾರು 15-20 ಜನ ಮೇಲಧಿಕಾರಿಗಳ ಜೊತೆ ಮೀಟಿಂಗ್ ಆಗಿದೆ. ಇಲ್ಲಿವರೆಗೂ ನಮ್ಗೆ ಯಾವುದೇ ಥರದ ಒಂದು ರೆಸ್ಪಾನ್ಸು ಸಿಕ್ಕಿಲ್ಲ.